ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ನನ್ನ ಲಾಗ್ಸ್ಗೆ ಸ್ವಾಗತ. ಇವತ್ತು ಮೊಟ್ಟೆ ಸಾಂಬಾರು ಮಾಡೋದು ಈಸಿಯಾಗಿ ಹೇಗೆ ಅಂತ ನೋಡೋಕೆ ಬರೋಣ. ಮೊದಲಿಗೆ ಒಂದು ಈರುಳ್ಳಿ, 4 ಟೊಮೆಟೊ, ಒಂದು ಬೆಳ್ಳುಳ್ಳಿ, ಒಂದು 4 ಕರಿಬೇವು, ಒಂದು 4 ಮೊಟ್ಟೆ, 1-2 ಸ್ಪೂನು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪೌಡ್ರು. ಮೊದಲಿಗೆ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕಬೇಕು. ಅದಕ್ಕೆ ನಾವು ತೊಳೆದಿಟ್ಟಿರೋ ಅಂಥ ಕಟ್ ಮಾಡಿ ಇಟ್ಟಿರೋ ಅಂಥದ್ದು ಹುಳ ಇರುತ್ತೆ ನೋಡಿ ಕಟ್ ಮಾಡ್ಕೊಬೇಕು. ಮೊದಲೇ ಕಟ್ ಮಾಡಿ ಬೇಯಿಸ್ಬೇಕು. 4 ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕು. ಒಂದು 10-12 ನಿಮಿಷ ಬೇಯಿಸ್ಬೇಕು. ಬೆಂದಿದೆ. ಇವಾಗ ಇದನ್ನು ನೀರೆಲ್ಲ ಒಂದು ಪಾತ್ರೆ ಬಸ್ಕೊಂಡು ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಮಸಿಬೇಕು. ಫಸ್ಟಿಗೆ ಹಂಗೆ ಮಸ್ತಿ ಸ್ವಲ್ಪ ಸಿಪ್ಪೆಲ್ಲ ತೆಗೆದುಬಿಡಬೇಕು. ಸಿಪ್ಪೆಲ್ಲ ತೆಗೆದು ಚೆನ್ನಾಗಿ ಮಸಿಬೇಕು. ಇದೆಲ್ಲ ನೀಟಾಗಿ ಸ್ಮ್ಯಾಶ್ ಆಗಿದೆ. ಈಗ ಅದಕ್ಕೆ ನಾವು ಮನೆಯಲ್ಲೇ ಮಾಡಿಟ್ಟಿರೋ ಅಂಥದ್ದು ಸಾಂಬಾರು ಪುಡಿ 1.5 ಸ್ಪೂನು ಹಾಕಿ ಚೆನ್ನಾಗಿ ಮಸಿಬೇಕು. ಇದೀಗ ಆಗಿದೆ. ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊತಿದ್ದೀನಿ. ಇದನ್ನ ಇನ್ನೊಂದು ಪಾತ್ರೆಗೆ ಬಸ್ಕೊಂಡು ನಾವು ಬೇಯಿಸ್ಕೊಂಡ್ರಂಥ ಟೊಮೊಟೊ ಪಾತ್ರೆಯಲ್ಲೇ ಒಗ್ಗರಣೆಗೆ ಸಾಸಿವೆ, 1 ಸ್ಪೂನ್ ಎಣ್ಣೆ, ಬೆಳ್ಳುಳ್ಳಿ, ಕರಿಬೇವು, ಈರುಳ್ಳಿ 3 ಹಾಕಿ ಚೆನ್ನಾಗಿ ಒಂದು ಬ್ರೌನ್ ಬರೋವರೆಗೂ ಒಂದು ಸ್ವಲ್ಪ ಈರುಳ್ಳಿ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಯಾರ್ಯಾರು ಹೊಸ್ದಾಗಿ ನನ್ನ ವೀಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಈ ವಿಡಿಯೋ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಈಸಿಯಾಗಿ ಬೇಗ ಮಾಡೋ ಅಂಥದ್ದು. ಈಗ ನಾವು ಮಸ್ತಿಟ್ಕೊಂಡಿದ್ದೀವಲ್ಲ ಸಾಂಬಾರು ಟೊಮೊಟೊದು, ಅದನ್ನು ಹಾಕಬೇಕು. ಹಾಕ್ಬಿಟ್ಟು ಬೇಕಂದರೆ ಸ್ವಲ್ಪ ಗಟ್ಟಿ ನೋಡ್ಕೊಂಡು ನೀವು ಹಾಕ್ಕೊಬೋದು. ಸ್ವಲ್ಪ ಉಪ್ಪು ರುಚಿಗೆ, ಬೇಕಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಬೋದು. ಗಟ್ಟಿಗಿದ್ರೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ಗಟ್ಟಿನೇ ಮಾಡಿದ್ದೀನಿ. ಚೆನ್ನಾಗಿ ಕುದಿಬೇಕು. ಒಂದು 90% ಚೆನ್ನಾಗಿ ಕುದಿಬೇಕು. ಇವಾಗ ಇದಾಗಿದೆ. ಇದಕ್ಕೆ ನಾನು ಮೊಟ್ಟೆ ಹೊಡೆದಾಕ್ತಿದ್ದೀನಿ. ಒಂದು ಬೌಲಿಗೆ ಮೊಟ್ಟೆ ತೊಳೆದು ನೀಟಾಗಿ ಎಲ್ಲ ಹೊಡ್ಕೊಂಬಿಟ್ಟು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ನೀಟಾಗಿ ಸಣ್ಣದಾಗಿ ಉರಿ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಉರಿ ಮಾಡಿಕೊಂಡು ಮೊಟ್ಟೆ ಬಿಡಬೇಕು. ಬಿಟ್ಟು 1-2 ನಿಮಿಷ ಮುಚ್ಚಿಬಿಟ್ರೆ ಸಾಕು, ಮೊಟ್ಟೆ ಬೆಂದಿರುತ್ತೆ. ಇದೀಗಾಗಿದೆ. ಇದು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ. ನಾನು ಇದಕ್ಕೆ ರಾಗಿ ಮುದ್ದೆ ಮಾಡ್ಕೊಂಡಿದ್ದೀನಿ. ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ನು, ಬೇಗ ಆಗುತ್ತೆ, ರುಬ್ಬಂಗಿಲ್ಲ ಏನಿಲ್ಲ, ಟೇಸ್ಟಾಗಿರುತ್ತೆ, ಬೇಗ ಮಾಡ್ಬೋದು. ಬರೀ 10-12 ನಿಮಿಷದೊಳಗಡೆ ರೆಡಿ ಆಗುತ್ತೆ ಸಾಂಬಾರು. ನೋಡಿದ್ರಲ್ಲ, ಸೂಪರಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು.